ನೌಕರರು ಭಾಗವಹಿಸೋದಕ್ಕಿಂತ ನೌಕರರ ಕುಟುಂಬಸ್ಥರು ಭಾಗವಹಿಸ್ತಾರೆ. ಆದ್ರೆ ಸುಂದರವಾದಂಥ ಬಸ್ಗಳಿರುವಂಥ ರಾಜ್ಯ ಯಾವುದಂದ್ರೆ ಕರ್ನಾಟಕ. ಆದರೆ ಬರ್ಬರ ಬದುಕು ಕರಾಳ ಬದುಕಿರುವಂಥ ಸಾರಿಗೆ ನೌಕರು ಇರುವಂಥದ್ದು ಕೂಡ ಕರ್ನಾಟಕದಲ್ಲೇ. ಯಾಕೆಂದ್ರೆ ಮೌನವಾಗಿದ್ದವನಿಗೂ ಲಾಠಿ ಚಾರ್ಜ್ ಮಾಡ್ತಾರೆ ಅಂದರೆ ಅದು ಮುಸಲೋನಿ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ ಆಗುತ್ತೆ. ಸಾರಿಗೆ ನೌಕರರು 29 ಇದೇ ತಿಂಗಳ 29ರಂದು ಮತ್ತೆ ಪ್ರತಿಭಟನೆ ಮಾಡಲಿಕ್ಕೆ, ಮುಷ್ಕರವನ್ನು ಮಾಡಲಿಕ್ಕೆ ತಯಾರಿಯನ್ನು ನಡೆಸಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ SC/ST ನೌಕರರ ಸಂಘದ ಅಧ್ಯಕ್ಷರು ಡಿ ಶಿವಶಂಕರ್ ಅವರಿದ್ದಾರೆ. ಅವ್ರನ್ನೇ ನೇರವಾಗಿ ಮಾತನಾಡ್ಸೋಣ. ಸರ್, ಏನ್ ಹೇಳ್ತೀರಾ? 29ನೇ ತಾರೀಕು ನೀವು ಪ್ರತಿಭಟನೆ ಮಾಡಲಿಕ್ಕೆ ಅಂದ್ರೆ ಸರ್ಕಾರ ವಿರುದ್ಧ ಸಮರ ಸಾಧಲಿಕ್ಕೆ ಹೊರಟಿದ್ದೀರಿ. ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂತದ್ದು, ಏನ್ ಹೇಳ್ತೀರಿ ಅಂತ? ಇವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 4 ನಿಗಮಗಳ ಒಕ್ಕೂಟದ ನೇತೃತ್ವದಲ್ಲಿ ಇದೇ 29ನೇ ತಾರೀಕು ಒಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅನಿರ್ದಿಷ್ಟವಾದ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕೆ ಈ ಉಪವಾಸ ಸತ್ಯಾಗ್ರಹ ಅಂತ ಹೇಳಿದ್ರೆ, ಇವತ್ತು ರಾಜ್ಯ ಸರ್ಕಾರ, ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ ಅಂದರೆ BMTC KSRTC ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದಾರೆ. ಸರ್ಕಾರ ಬಂದು 2.5 ವರ್ಷ ಆಗಿದೆ. ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸ್ತಾ ಇದೆ. ಆದರೆ ಈ ಸಾರಿಗೆ ನೌಕರರ ಆಶ್ವಾಸನೆಗಳನ್ನು ಈಡೇರಿಸೋದ್ರಲ್ಲಿ ಸರ್ಕಾರ ವಿಳಂಬ ನೀತಿಯನ್ನು ಮಾಡ್ತಾ ಇದೆ. ಈ ಬೇಡಿಕೆಗಳೇನು ಇದು ಅಲ್ಲ. ಹಿಂದೆ 20ನೇ ಇಸ್ವಿ ಸ್ಟ್ರೈಕ್ ಆದಂಥ 38 ತಿಂಗಳ ಬಾಕಿನ ಕೊಡಿ ಅಂತ ಕೇಳ್ತಾ ಇದ್ದಾರೆ. 7ನೇ ವೇತನದ ಅನುಸಾರ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಂಬಂಧ ಮೊನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೂ ಕೂಡ ಹಲವಾರು ಸಭೆಗಳಾಗಿ ಇದ್ರ ಬಗ್ಗೆ ಅಂತಿಮ ತೀರ್ಮಾನ ಇನ್ನೂ ಆಗಿಲ್ಲ. ಅಂತಿಮ ತೀರ್ಮಾನ ಆಗದೇ ಇರೋದ್ರಿಂದ, ಇಲ್ಲಿ ವಿಳಂಬ ನೀತಿ ಮಾಡ್ತಾ ಇರೋದ್ರಿಂದ ಸಾರಿಗೆ ನೌಕರರು ಎಲ್ಲ ಕೂಡ ಈ ಒಕ್ಕೂಟದಲ್ಲಿ ಹಲವಾರು ಸಂಘಟನೆಗಳಿವೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ SC/ST ನೌಕರ ಸಮನ್ವಯ ಸಮಿತಿ ಕೂಡ ಇದೆ. ಅದು ಈ ಎಲ್ಲರೂ ಹಿಂಗಿರೋದ್ರಿಂದ 29ನೇ ತಾರೀಕು ಸರ್ಕಾರದ ಗಮನ ಸೆಳೆಯೋದಕ್ಕೆ, ಯಾಕೆಂದರೆ ಈ ಅಪೂರ್ಣವಾದಂಥ ಸಭೆ ಆಗಿದೆ. ಇತ್ತೀಚೆಗೆ ಏನಾಗಿತ್ತು, 4ನೇ ತಾರೀಕು 7ನೇ ತಿಂಗಳಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಜಂಟಿ ಸಭೆ ಆಗಿತ್ತು. ಒಂದು ಕ್ರಿಯಾ ಸಮಿತಿಗೆ ಮಾತುಕತೆ ಆಯಿತು. ಈ ಒಕ್ಕೂಟದ ಇದರೊಳಗಡೆ ಸಮಯ ಅಭಾವದಿಂದ ಮುಂದೂಡಿದ್ರು. ಅದಿನ್ನೂ ಅಪೂರ್ಣ ಆಗಿದ್ದಾಗಲೇ ನಾವೇನು ಉಗ್ರ ಹೋರಾಟದ ಥರ ಕೊಡುವಂಥದ್ದು ಸರ್ಕಾರಕ್ಕೆ ಒಳ್ಳೆಯದಲ್ಲ ಅದು. ಮತ್ತು ನೌಕರರಿಗೆ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಸಂವಿಧಾನದಲ್ಲಿ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಸಂವಿಧಾನದ ಅನುಸಾರನೇ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಹಂಗನ್ಬಿಟ್ಟು ಶರಣಾಗತಿ ಹೋರಾಟ ಅಂತ ಅಲ್ಲ, ಸಂವಿಧಾನಬದ್ಧ ಹೋರಾಟ ಅಂದರೆ ಸಾರ್ವಜನಿಕರಿಗೂ ತೊಂದರೆ ಆಗದಂಗೆ ನಮ್ಮ ಕಾನೂನು ರೀತಿ ನಮ್ಮ ಹಕ್ಕುಗಳನ್ನು ಪಡೆಯುವಂಥ ಹೋರಾಟ. ಈಗ ಎಸ್ಮಾ ಜಾರಿ ಮಾಡಿರುವಂಥದ್ದು, ಮತ್ತೆ ನೀವು 29ಕ್ಕೆ ಪ್ರತಿಭಟನೆ ಹೇಗೆ, ಯಾವ ರೀತಿಯಾಗಿ ಸರ್ಕಾರದ ಗಮನ ಸೆಳೀತೀರಾ ಅನ್ನುವಂಥದ್ದು ಅಂತ? ಅಲ್ಲ, ಎಸ್ಮಾದು ಎಸೆನ್ಷಿಯಲ್ ಸರ್ವಿಸ್ ಮೇಂಟೈನ್ ಆಗ್ತಿರುವಂಥದ್ದು ಸರ್ಕಾರಿ ಸಂಸ್ಥೆಗಳಿಗೆ ಧಕ್ಕೆನ ತಂದಾಗ, ವಿಧ್ವಂಸ ಕೃತ್ಯಗಳನ್ನು ಮಾಡಿದಾಗ, ಸಾರ್ವಜನಿಕರ ಹಿತಕ್ಕೆ ಧಕ್ಕೆಯನ್ನು ತಂದಾಗ, ಬಸ್ಗಳನ್ನು ಸಾರ್ವಜನಿಕ ಆಸ್ತಿಯನ್ನು ನಷ್ಟವನ್ನು ಮಾಡಿದಾಗ ಎಸ್ಮಾ ಆಕ್ಟು ಅಪ್ಲೈ ಆಗ್ತದೆ. ಅದರಲ್ಲಿರುವಂಥ ನಿಯಮಗಳೇ ಹಂಗಿದೆ. ಅದು ನಮ್ಮ ಹೋರಾಟ ಇರುವಂಥದ್ದು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹ ಮಾಡ್ತದೆ. ಮತ್ತು ನೌಕರರು ಕರ್ತವ್ಯಕ್ಕೂ ಹಾಜರಾಗ್ತಾರೆ, ಮತ್ತು ರಜೆ ಇರುವಂಥ ನೌಕರರು ಭಾಗವಹಿಸ್ತಾರೆ. ಇದರಲ್ಲಿ ವಿಶಿಷ್ಟ ಅಂದರೆ ನೌಕರರು ಭಾಗವಹಿಸೋದಕ್ಕಿಂತ ನೌಕರರ ಕುಟುಂಬಸ್ಥರು ಭಾಗವಹಿಸ್ತಾರೆ. ಅವ್ರ ಹೆಂಡತಿ ಮಕ್ಕಳುಗಳು ಭಾಗವಹಿಸ್ತಾರೆ. ನೌಕರರ ಅವಲಂಬಿತರು ಭಾಗವಹಿಸ್ತಾರೆ. ಯಾಕೆ ಅಂದರೆ ಇವತ್ತು ಆ ನೌಕರರ ಕುಟುಂಬ ಅತಂತ್ರವಾಗಿದೆ. ಇಡೀ ರಾಷ್ಟ್ರದಲ್ಲಿ ಅತಿ ಕಡಿಮೆ ವೇತನ ಪಡೆಯುವಂಥ ಸರ್ಕಾರಿ ನೌಕರರು ಸಾರಿಗೆ ನೌಕರಿದ್ರು ಕರ್ನಾಟಕದ ನೌಕರರೇ. ಆದರೂ ಸುಂದರವಾದಂಥ ಬಸ್ಗಳಿರುವಂಥ ರಾಜ್ಯ ಯಾವುದಂದ್ರೆ ಕರ್ನಾಟಕ. ಆದರೆ ಬರ್ಬರ ಬದುಕು ಕರಾಳ ಬದುಕಿರುವಂಥ ಸಾರಿಗೆ ನೌಕರು ಇರುವಂಥದ್ದು ಕೂಡ ಕರ್ನಾಟಕದಲ್ಲೇ. ಹಿಂಗಾಗ್ಬಿಟ್ಟು ಇದು ಶಾಂತಿಯುತ ಹೋರಾಟ. ಇದು ಜುಲೈ 29ನೇ ತಾರೀಕು ಹಾಗಾದ್ರೆ ರಾಜ್ಯದಾದ್ಯಂತ ಬಸ್ಗಳ ಸಂಚಾರ ಇರುತ್ತೆ ಅಂತ? ಇಲ್ಲ, ಹೌದು. ಇವತ್ತು ನಮ್ಮ ಒಕ್ಕೂಟ ಯಾವುದೇ ಬಸ್ಗಳನ್ನು ನಿಲ್ಲಿಸೋದಾಗ್ಲಿ, ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದಾಗಲಿ ಉದ್ದೇಶ ಇಲ್ಲ. ಸರ್ಕಾರ ಈ ಶಾಂತಿಯುತ ಹೋರಾಟವನ್ನು, ಸಂವಿಧಾನಬದ್ಧ ಹೋರಾಟವನ್ನು, ಕಾನೂನು ರೀತಿಯ ಹೋರಾಟವನ್ನು, ಭಾರಿ ಚಿಂತನಶೀಲವಾಗಿ ಸಮಾಜಮುಖಿ ಜನಮುಖಿಯಾಗಿ ನಡೀತಿರುವಂಥ ಹೋರಾಟವನ್ನು ಸರ್ಕಾರ ಕಡೆಗಣಿಸಲ್ಲ ಅಂತ ನನ್ನ ಭಾವನೆ ಇದೆ. ಮತ್ತು ಅಪೂರ್ಣವಾದಂಥ ಮೀಟಿಂಗನ್ನು ಈ ಕೂಡಲೇ ಮಾಡಿ ಇದ್ರ ಬಗ್ಗೆ ಏನು ಒಂದಂತಿ ಮತ್ತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಟ್ಟಾಗ ಈಗ 3.5 ಲಕ್ಷ ಕೋಟಿ ಬಡ್ಜೆಟ್ ಮಂಡಿಸ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅಷ್ಟೆಲ್ಲ ಬೇಕಾಗಲ್ಲ. ಇದು ಒಂದು 3,000-4,000 ಕೋಟಿ. ಇವತ್ತು ಗ್ಯಾರಂಟಿ ಯೋಜನೆಗೆ ತುಂಬ ಖುಷಿ ಆಗುತ್ತೆ. 52-54 ಸಾವಿರ ಕೋಟಿ ಖರ್ಚು ಮಾಡ್ತಾರೆ. 54,000 ಕೋಟಿ ಖರ್ಚು ಮಾಡುವಂಥ ಸರ್ಕಾರ 1,20,000ಕ್ಕೂ ಹೆಚ್ಚಿರುವಂಥ ಈ ಸಾರಿಗೆ ನೌಕರರ ಬದುಕಿಗೆ ಒಂಚೂರಾರು ನೆಮ್ಮದಿ ತರೋದಕ್ಕೆ, ಒಂದು ಸ್ವಲ್ಪ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡುವಂಥದ್ದು ಒಂದು 3,00,000 ಕೋಟಿ ಏನು ಹೆಚ್ಚಾಗ್ಬೋದಪ್ಪ.
ಅದು 5,000 ಕೋಟಿನೇ ಹಾಕ್ಕೊಳ್ಳಿ, ಅದೇನು ತೊಂದರೆ ಇಲ್ಲ. ಬಟ್ ಏನಂದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಬರಬೇಕು ಅನ್ನೋದು ನಮ್ಮ ವಿನಮ್ರ ಮನವಿ. ಸರ್ಕಾರ ಹೊಸದಾಗಿ ಸೃಷ್ಟಿ ಮಾಡೋದಲ್ಲ, ಚುನಾವಣಾ ಪ್ರಣಾಳಿಕೆಯಲ್ಲೇ ಕಮಿಟ್ ಆಗಿದೆ. ಹಲವಾರು ಇಡೀ ರಾಷ್ಟ್ರದಲ್ಲೇ ಯಾವುದಾದ್ರೂ ಸರ್ಕಾರ ಕೊಟ್ಟ ಆ ನುಡಿಗಳನ್ನು ನಡೆದಂತೆ ನಡೆದಿರುವಂಥ ಸರ್ಕಾರ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ. ಆದರೆ ಸಾರಿಗೆ ನೌಕರರ ವಿಷಯದಲ್ಲಿ ಯಾಕೆ ಮೀನಮೇಷ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಮತ್ತು ಅಧಿಕಾರಿಗಳು ಸರ್ಕಾರವನ್ನು ತಪ್ಪುದಾರಿಗಳಿದ್ದಾರೋ ಅಥವಾ ಸಾರಿಗೆ ನೌಕರರು ಯಾವುದೋ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟು ಈ ನೌಕರರಾಗವ್ರೆ ಅಂತ ಭಾವನೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ನೌಕರರು ಸಮಾಜದಲ್ಲಿ ಬದುಕಬೇಕಾಗಿದೆ. ಅವ್ರ ಮಕ್ಕಳು ಕನಿಷ್ಠ ಸವಲತ್ತು ಯಾರು ಹೇಳಿ, ಮಿನಿಮಮ್ ಅಮ್ಯುನಿಟೀಸ್ ಯಾರಿಷ್ಟ ಬೀಳಲ್ಲ. ಒಂದು ಒಳ್ಳೆ ಮನೆ ಮಾಡ್ಕೋಬೇಕು, ಮಕ್ಳಿಗೆ ಒಳ್ಳೆ ವಿದ್ಯೆ ಕೊಡಬೇಕು, ಹೆಂಡತಿಗೆ ಒಳ್ಳೆ ಬಟ್ಟೆ ಕೊಡಬೇಕು, ವಯಸ್ಸಾದಂಥ ಅಪ್ಪ ಅಮ್ಮನ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇರಲ್ವಾ? ಅದಕ್ಕೆ ಒಂದು ಆರ್ಥಿಕ ಸಮಾನತೆ ಬೇಕಲ್ಲ, ಅದನ್ನು ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಎಸ್ಮಾ ಇದಕ್ಕೆ ಅಪ್ಲೈ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಮೌನವಾಗಿದ್ದವನಿಗೂ ಲಾಠಿ ಚಾರ್ಜ್ ಮಾಡ್ತಾರೆ ಅಂದರೆ ಅದು ಮುಸಲೋನಿ ಸರ್ಕಾರ, ಫ್ಯಾಸಿಸ್ಟ್ ಸರ್ಕಾರ ಆಗುತ್ತೆ. ಮೌನವಾಗಿರೋನಿಗೆ ಬೆಂಬಲ ಕೊಟ್ಟು ನ್ಯಾಯಯುತ ಬೇಡಿಕೆ ಈಡೇರಿಸುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋದು ಸಂವಿಧಾನದ ಅಡಿಯಲ್ಲಿ ಜನರಿಂದ ಜನರಿಗಾಗಿ ಜನರಿಂದಲೇ ಆಯ್ಕೆಯಾದಂಥ ಸರ್ಕಾರದ ಕರ್ತವ್ಯ. ಓಕೆ, 29ನೇ ತಾರೀಕು ರಾಜ್ಯಾದ್ಯಂತ ಬಸ್ ಸಂಚಾರ ಇದೆ ಅಂತ ಹೇಳ್ತಿದ್ದೀರಾ. ಹಾಗಿದ್ರೆ ನೌಕರರು ಯಾವ ರೀತಿಯಾಗಿ ನಿಮಗೆ ಸಹಕಾರ ಕೊಡ್ತಾರೆ 29ನೇ ತಾರೀಕು, ಜುಲೈ 29ನೇ ತಾರೀಕು ನಿಮ್ಮ ಪ್ರತಿಭಟನೆಗೆ ಅನ್ನುವಂಥ ಪ್ರಶ್ನೆ. ಅಲ್ಲ, ಈ ಹೋರಾಟದಲ್ಲಿ ಈಗ KSRTC BMTCಲಿ ನಿವೃತ್ತರಾಗಿರುವಂಥವರು ಭಾಗವಹಿಸ್ತಾರೆ. ಈ BMTC KSC ಶಿಫ್ಟಿಂಗ್ ಇರ್ತದೆ. ಶಿಫ್ಟಿಂಗ್ ಅಂದ್ರೆ ಇಡೀ ರಾಜ್ಯದ ನೌಕರರೆಲ್ಲರೂ ಫ್ರೀಡಮ್ ಪಾರ್ಕ್ ಬರೋದಿಲ್ಲ. ಅದು ಅಪಾರ್ಥ ಆಗೋದು ಬೇಡ. ಅದು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಗಳಲ್ಲಿ ಉಪವಾಸ ಸತ್ಯಾಗ್ರಹ ನಡೀತಿರ್ತದೆ. ಬೆಂಗಳೂರಿನಲ್ಲಿರುವಂಥವ್ರು, ಯಾಕಿಲ್ಲ 52-54 ಡಿಪೋ ಇದೆ, ಬೆಂಗಳೂರು ಇರುವಂಥವ್ರು ಶಿಫ್ಟ್ ಚೇಂಜ್ ಆದಾಗ ಬಿಡುವಿರೋರೆಲ್ಲ ಬಂದು ಭಾಗವಹಿಸ್ತಾರೆ. ಥ್ಯಾಂಕ್ ಯು. ಇದಿಷ್ಟು ಡಿ ಶಿವಶಂಕರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.